ಇನ್ನು ಕಾಂತಾರ ಚಿತ್ರದ ಪಾತ್ರದ ಬಗ್ಗೆ ರಣವೀರ್ ಅವಹೇಳನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರದ್ದು ಕೋರಿ ನಟ ರಣವೀರ್ ಸಿಂಗ್ ಅರ್ಜಿಯನ್ನು ಹಾಕಿದ್ರು. ತಮ್ಮ ಹೇಳಿಕೆಗೆ ಕ್ಷಮೆ ಕೋರಿ ರಣವೀರ್ ಟ್ವೀಟ್ ಕೂಡ ಮಾಡಿದ್ರು. ಎಫ್ಐಆರ್ ರದ್ದು ಕೋರಿ ಈಗಾಗಲೇ ಏನು ನಟ ರಣವೀರ್ ಸಿಂಗ್ ಅವರು ಅರ್ಜಿಯನ್ನು ಹಾಕಿದ್ರು. ತಮ್ಮ ಹೇಳಿಕೆಗೆ ಕ್ಷಮೆ ಕೋರಿ ರಣವೀರ್ ಟ್ವೀಟ್ ಮಾಡಿದ್ದಾರೆ. ಕೋರ್ಟ್ಗೂ ಕ್ಷಮಾಪಣಾ ಪತ್ರ ಸಲ್ಲಿಸುತ್ತಾರೆಂದು ವಕೀಲರು. ನ್ಯಾಯಾಲಯದಲ್ಲಿ ರಣವೀರ್ ಪರ ವಕೀಲರ ಹೇಳಿಕೆಗಳು ಕೇಳಿಬಂದಿರುವಂಥದ್ದು. ಚಾವುಂಡಿ ದೇವಾಲಯಕ್ಕೆ ಭೇಟಿ ನೀಡಿ ಕ್ಷಮೆ ಕೇಳಬೇಕು ಅಂತ ಕೋರ್ಟ್ ಹೇಳಿದೆ. ನೈಜ ಪಶ್ಚಾತ್ತಾಪವಿರಬೇಕೆಂದ ವಕೀಲ ಪ್ರಶಾಂತ್ ಮೆತಾಲ್. ದೇವಾಲಯಕ್ಕೂ ರಣವೀರ್ ಭೇಟಿ ನೀಡ್ತಾರೆ, ಕ್ಷಮೆ ಕೇಳ್ತಾರೆ ಅಂಥೇಳಿ ರಣವೀರ್ ಅವರ ಪರ ವಕೀಲರು ಹೇಳಿದ್ದಾರೆ. ಕೋರ್ಟ್ಗೆ ಕ್ಷಮೆಯಾಚನೆ ಪ್ರಮಾಣ ಪತ್ರ ಸಲ್ಲಿಸುವುದಾಗಿ ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ. ವಿಚಾರಣೆ ಏಪ್ರಿಲ್ 10ಕ್ಕೆ ಈಗ ಮುಂದೂಡಿಕೆ ಆಗಿದೆ ಅಂಥೇಳಿ ಹೈಕೋರ್ಟ್ ಹೇಳಿರುವಂಥದ್ದು. ಮುಖ್ಯವಾಗಿ ಕಾಂತಾರ ಚಿತ್ರ ದೇಶದಾದ್ಯಂತ ಎಲ್ಲ ಕಡೆ ಏನು ಪಸರಿಸಿದಾಗ ಒಂದು ವೇದಿಕೆಯಲ್ಲಿ ರಣವೀರ್ ಸಿಂಗ್ ಅವರು ಆ ಒಂದು ಕಾಂತಾರ ಚಿತ್ರದ ಬಗ್ಗೆ ಅವಹೇಳನಕಾರಿಯಾಗಿ ನಡೆದುಕೊಳ್ತಾರೆ. ಆದರೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಸಾಕಷ್ಟು ವಿವಾದದಲ್ಲಿ ಸಿಲುಕೊಳ್ತವೆ. ಆ ಒಂದು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಏನು FIR ದಾಖಲಾಗಿರುತ್ತೆ ಆ ಒಂದು FIRನ ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರದ್ದು ಕೋರಿ ನಟ ರಣವೀರ್ ಸಿಂಗ್ ಅವರು ಅರ್ಜಿಯನ್ನು ಹಾಕಿರ್ತಾರೆ. ತಮ್ಮ ಹೇಳಿಕೆಗೆ ಒಂದು ಹೇಳಿಕೆಯೊಂದನ್ನು ಕೊಟ್ಟಿರ್ತಾರೆ. ಆ ಒಂದು ಹೇಳಿಕೆಗೆ ಕ್ಷಮೆಯನ್ನು ಕೋರಿ ರಣವೀರ್ ಟ್ವೀಟ್ ಕೂಡ ಈಗಾಗಲೇ ಮಾಡಿದ್ದಾರೆ. ಕೋರ್ಟ್ಗೂ ಕೂಡ ಕ್ಷಮಾಪಣಾ ಪತ್ರವನ್ನು ಸಲ್ಲಿಸ್ತಾರೆ ಅಂಥೇಳಿ ಅವರ ಪರ ಇರುವಂತಹ ವಕೀಲರು ಈಗಾಗಲೇ ಹೇಳಿದ್ದಾರೆ. ಆದರೆ ನ್ಯಾಯಾಲಯದಲ್ಲಿ ರಣವೀರ್ ಪರ ವಕೀಲರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಚಾವುಂಡಿ ದೇವಾಲಯಕ್ಕೂ ಭೇಟಿ ನೀಡಿ ಇವರು ಕ್ಷಮೆಯನ್ನು ಕೇಳಬೇಕು. ಯಾವ ಒಂದು ದೈವದ ಬಗ್ಗೆ ಇವರು ಅವಹೇಳನಕಾರಿಯಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ಚಾವುಂಡಿ ದೇವಾಲಯಕ್ಕೂ ಭೇಟಿ ನೀಡಿ ಇವರು ಕ್ಷಮೆಯನ್ನು ಯಾಚಿಸಬೇಕು, ನೈಜ ಪಶ್ಚಾತ್ತಾಪವಿರಬೇಕು ಅಂತೇಳಿ ವಕೀಲ ಪ್ರಶಾಂತ್ ಮೆಹ್ತಾಲ್ ಅವರು ಹೇಳಿದ್ದಾರೆ. ದೇವಾಲಯಕ್ಕೂ ರಣವೀರ್ ಭೇಟಿ ನೀಡ್ತಾರೆ, ಕ್ಷಮೆಯನ್ನು ಕೇಳ್ತಾರೆ ಅಂತೇಳಿ ಅವರ ರಣವೀರ್ ಅವರ ಪರವಾಗಿರುವಂತಹ ವಕೀಲರು ಹೇಳಿದ್ದಾರೆ. ಇನ್ನೊಂದು ಕಡೆ ಈ ಒಂದು ವಿಚಾರಣೆ ಏನಿದೆ ಏಪ್ರಿಲ್ 10ಕ್ಕೆ ಈಗಾಗಲೇ ಮುಂದೂಡಿಕೆ ಆಗಿರುವಂಥದ್ದು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.